ಸಿನಿಮಾ ನೋಡಿಲ್ಲ, ಟ್ರೈಲರ್ ನೋಡಿದಿರಾ ಮಾಸ್ಟರ್? ಫಸ್ಟ್ ನಿಮ್ಮಿಂದಾನೆ ನಿಮ್ಗೆ ಏನು ಅನ್ಸು ಮಾಸ್ಟರ್? ಟ್ರೇಲರ್ ನೋಡಿದಾಗ ಫಸ್ಟ್ ಅನಿಸಿದ್ದು ನನಗೊಂದೇನೆ, ಕಾಲೇಜ್ ಕುಮಾರು, ಕೆಂಡಸಂಪಿಗೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಕಾಲಪತ್ತರ್ ಬೇರೆನೇ ಅನ್ನಿಸ್ತಾ ಇದೆ. ಅಂದರೆ ಒಂದೊಂದು ಸ್ಟೆಪ್ನು ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಧನ್ಯ ಅವರಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ. ವಿಲೇಜ್ ಕಾಸ್ಟ್ಯೂಮಲ್ಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಬಟ್ ಏನೋ ಒಂದು ಹೊಸ ವಿಷಯ ಇದೆ ಅನ್ನಿಸ್ತಾ ಇದೆ. ಕತೆ ಬರೆದಿರೋರನ್ನೇ ಕೇಳೋಣ, ಹೌದು ಅವ್ರಿಗೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ವಿಕ್ಕಿ ಸಂತು ಎಲ್ಲ 2014-15ರಿಂದನೇ ಫ್ರೆಂಡ್ಸು. 2017ನೇ ಇಸ್ವಿಲಿ ವಿಕ್ಕಿ ನಮ್ಮ ಆಫೀಸಿಗೆ ಬಂದಾಗ, ವಿಕ್ಕಿ ನನ್ನ ಹತ್ರ ಒಂದು ಕತೆ ಇದೆ, ಸುಮ್ಮನೆ ಹೇಳ್ತೀನಿ ಕೇಳಿ, ನಿಮ್ಗೇನು ಅನ್ಸತ್ತೆ ಅಂತ. ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಯಾರು ಬೇರೆಯವ್ರಿಗೆ ಈ ಸಿನಿಮಾ ಮಾಡೋಣ ಅಂತ ನಾನು ಕತೆ ಬರ್ಕೊಂಡು ಕೂತಿದ್ದೆ. ವಿಕ್ಕಿ ಒಂಥರ ಉಡದ ಥರ ಕತೆ ಕೇಳಿದ ತಕ್ಷಣ ಈ ಕತೆ ನಾನೇ ಮಾಡ್ತೀನಿ ಗುರು, ನನಗೆ ಬೇಕೇ ಬೇಕು ಈ ಕತೆ ಅಂತ ಕೂತ್ಕೊಂಡ್ಬಿಟ್ರು. ನಾನು ಬೇಡ ಅನ್ನೋಂಗಿಲ್ಲ ಬಿಡೋಂಗೆ. ನಾನು ಒಂದು 3-4 ಸರಿ ಹೇಳಿದೆ, ವಿಕ್ಕಿ ಬಿಟ್ಬಿಡಿ ಈ ಕತೆ ನಾನು ಮಾಡ್ಕೊತೀನಿ ಅಂತ. ಇಲ್ಲ ಈ ಕತೆ ನಾನು ಮಾಡ್ಕೊತೀನಿ ಅಂತ. 2017ರಿಂದ ಅವರು ಕತೆ ತೊಗೊಂಡು ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಇವತ್ತು 2024, ಅಂದರೆ ಪ್ರತಿ ವರ್ಷ ವಿಕ್ಕಿ ಪಟ್ಟಿರೋ ಕಷ್ಟ ಕಣ್ಣಾರೆ ನೋಡಿದೆ. ಅಂದರೆ ಒಂದು ಒಳ್ಳೆ ಕತೆ, ಈ ಕತೆ ನಾನು ಮಾಡಲೇಬೇಕು, ಇದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜಲ್ಲಿ ಮಾಡಿದ್ದು ವಿಕ್ಕಿ. ಒಂದು ದಿವಸ ಬಂದು ವಿಕ್ಕಿ ಹೇಳಿದ್ರು, ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಶಿವಣ್ಣ ಮಾಡು ಅಂತ ಹೇಳಿದ್ದಾರೆ ಅಂತ. ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ. ಅಷ್ಟು ಕಷ್ಟಪಟ್ಟು ಮಾಡ್ದ ವಿಕ್ಕಿ. ಸೊ ನನ್ನ ಪ್ರಕಾರ ನಾನು ಇನ್ನೂ ಸಿನಿಮಾ ತೋರಿಸಿಲ್ಲ ನನಗೆ ಏನು ಮಾಡಿದ್ದಾರೆ ಅಂತ, ಬಟ್ ಪ್ರತಿ ಶಾರ್ಟ್ಗಳು ಸೀನ್ಗಳು ಎಲ್ಲ ತೋರಿಸಿದ್ದಾನೆ. ತುಂಬ ಚೆನ್ನಾಗಿದೆ ಸಿನಿಮಾ, ನಿಮ್ಗೆಲ್ಲರಿಗೂ ಖುಷಿ ಆಗೇ ಆಗುತ್ತೆ. ಒಂದು ಹೊಸ ಥರ ಕತೆ. ಚಕ್ರವರ್ತಿ ಸರ್ ಹೇಳ್ದಂಗೆ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು, ತುಂಬ ಥ್ರಿಲ್ಲಿಂಗ್ ಆಗಿದೆ. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾದರೆ ನಮಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸಂತೋಷ್ ಸರ್, ನೀವು ಮಾಡುವಂತಹ ಸಿನಿಮಾಗಳೇ ವಿಭಿನ್ನ ಸಿನಿಮಾಗಳನ್ನ ಮಾಡಿದ್ರ, ಇದು ಕೂಡ ಒಂಥರ ಕಂಟೆಂಟ್ ಚೆನ್ನಾಗಿದೆ ಅಂತ ನೋಡಿದಾಗ ಅನ್ನಿಸ್ತಾ ಇದೆ ಟ್ರೈಲರ್. ನಿಮಗೆ ಏನು ಅನಿಸುತ್ತೆ ಸರ್? ಎಲ್ರಿಗೂ ನಮಸ್ಕಾರ. ಶಿವಣ್ಣ ಅವ್ರಿಗೆ ನಮಸ್ಕಾರ. ನಾನು ವಿಕ್ಕಿ ಕಾಲೇಜ್ ಕುಮಾರ್ ರಿಲೀಸ್ ಹಾಕಿನ ಮುಂಚೆ ಒಂದು 2 ವರ್ಷ ಜೊತೆಗೆ ಒಂದು ಅಲೆಮಾರಿ ಜೀವನ ಮಾಡಿದ್ದೀವಿ. ಬಟ್ ವಿಕ್ಕಿ ಒಳಗೊಬ್ಬ ಒಳ್ಳೆ ಕತೆಗಾರ ಇದ್ದಾನೆ, ಅದನ್ನು ಅವನು ಪ್ರತಿ ಸರಿ ಪ್ರೂವ್ ಮಾಡ್ಕೊಂಡಿದ್ದಾನೆ. ನಾವು ಕಮ್ಮಿ ಅಂದರೆ ಒಂದು 100ಕ್ಕಿಂತ ಜಾಸ್ತಿ ಕತೆಗಳು ಡಿಸ್ಕಸ್ ಮಾಡಿರ್ಬೋದು. ಬಟ್ ನಾನು ಕಾಲೇಜ್ ಕುಮಾರ್ ಆದಮೇಲೆ 5-6 ಸಿನಿಮಾನೇನೋ ಮಾಡಿದ್ದೀನಿ. ಬಟ್ ಅವನು ಒಂದೇ ಒಂದು ಸಿನಿಮಾಗೆ 7 ವರ್ಷ ಎಫರ್ಟ್ ಹಾಕಿದ್ದಾನೆ. ಅವನ ಪ್ರಯತ್ನ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ, ಇದನ್ನು ಒಂದು ತಪಸ್ಸು ಅಂತ ಹೇಳಬೇಕು. ಯಾಕಂದರೆ ಕತೆನ ನಂಬಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಕಾದಿದ್ದಾನೆ. ಆ್ಯಕ್ಚುಲಿ ಅವನು ಆಲ್ರೆಡಿ ಗೆದ್ದಿದ್ದಾನೆ. ನೀನು ಸಕ್ಸಸ್ ಆಗಿದೆಯಾ ಗುರು, ಒಳ್ಳೇದಾಗಲಿ. ಇವನು ಹೇಳ್ದಂಗೆ ನನಗೂ ಸಿನಿಮಾ ತೋರಿಸಿಲ್ಲ, ಬಟ್ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿರೋದು, ಅದಕ್ಕೆ ಅವಕಾಶ ಕೊಟ್ಟಿರೋಂಥ ನಮ್ಮ ಸುರೇಶ್ ಅವ್ರಿಗೂ ನಾಗರಾಜ್ ಅವ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿದೆ. ಆ ಬಿಸಿಲಲ್ಲಿ ಅವ್ರು ಪಟ್ಟಿರೋ ಕಷ್ಟ ಎಲ್ಲದನ್ನು ನಾನು ನೋಡ್ತಾನೆ ಬಂದಿದ್ದೀನಿ. ಒಳ್ಳೇದಾಗಲಿ, ಸಿನಿಮಾ ಗೆಲ್ಲಬೇಕು, ಅಷ್ಟು ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು. ನಿಜ, ಆ ಎಫರ್ಟ್ ಸಾರ್ಥಕ ಆಗಬೇಕಂದ್ರೆ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.